ಚಂದ್ರಕಾಂತ್ ಅವರು ತುಂಬಾ ಒಳ್ಳೆ ವ್ಯಕ್ತಿ. ಯಾಕೆಂದ್ರೆ ಅವರು ನನ್ನ ಪಾಲಿಗೆ ಆಶ್ರಯದಾತರು, ಭಾಗ್ಯವಂತರು ಕೂಡ. ಒಳ್ಳೆಯವರ ಒಳ್ಳೆತನ ಗುಣಗಾನ ಮಾಡುತ್ತೀರಲ್ಲ, ನಿಜವಾಗ್ಲೂ ಇದು ನಿಮ್ಮ ದೊಡ್ಡ ಸ್ಥಿತಿ. ಹಾ, ಆ ಮನೆಯಲ್ಲಿ ಯಾರು ಇರುವಿರಿ? ಭೂಪತಿ ಒಬ್ಬನೇ ಆ ಮನೆಯಲ್ಲಿದ್ದಾನೆ ಅಂತ ತಿಳಿದುಕೊಂಡ್ರೆ ಇವನಿಗೆ ನನ್ನ ಮೇಲೆ ಖಂಡಿತವಾಗ್ಲೂ ಅನುಮಾನ ಬಂದೇ ಬರುತ್ತೆ. ಹಾ, ಹೇಗಾದ್ರೂ ಮಾಡಿ ಇವನಿಗೆ ಈ ಸುಳ್ಳು ಹೇಳಿ ಮಳ್ಳು ಬುದ್ಧಿಯನ್ನು ಎರಚಲೇಬೇಕು. ಚಂದ್ರಕಾಂತ್ ಅವರೇ, ಆ ಮನೆಯಲ್ಲಿ ಭೂಪತಿ ಅಂದ್ರೆ ನನ್ನ ಅಣ್ಣ ಹಾಗೂ ನನ್ನ ತಮ್ಮ ಗೋಪಿ, ಆಳು ಕಾಳು ಮನೆ ತುಂಬಾ ಸುಂದರವಾಗಿದೆ. ಅದು ಅಲ್ಲದೆ ಆ ಮನೆಯಲ್ಲಿ ತುಂಬಾ ಜನಗಳಿದ್ದೀವಿ. ನಂದನ ವರದಂತಿದೆ ನಮ್ಮ ಮನೆ. ಇರಲಿ, ನೀವು ಬಂದಿರುವ ವಿಷಯ. ಲೇ ಅರಗಿನಿ, ನನ್ನ ಮುದ್ದಿನ ಗಿನಿ, ಹೇಗಿದ್ರು ಮದುವೆ ಹತ್ತಿರ ಬಂತಲ್ಲ, ನಿನ್ನನ್ನು ನೋಡಿ 4 ಮಾತನಾಡಿದರತ್ತ ಬಂದೆ. ಹೌದಾ? ನನಗಂತೂ ತುಂಬಾ ಸಂತೋಷವಾಯ್ತು. ಹಾಗಾದ್ರೆ ನಾನಂದ್ರೆ ನಿಮ್ಗೆ ಇಷ್ಟನಾ? ಆ ಫೋಟೋದಲ್ಲಿರುವುದಕ್ಕಿಂತ 10 ಪಟ್ಟು ಬ್ಯೂಟಿಯಾಗಿ ಕಾಣ್ತಾ ಇದ್ದೀಯ ಕಣೆ. ಛೇ, ಅಷ್ಟೆಲ್ಲ ಹೊಗಳ್ಬೇಡಿ. ಯಾಕೆಂದ್ರೆ ನೀವು ಅಂದುಕೊಂಡಿರುವಂತ ಸುಂದರಿ ನಾನಲ್ಲ ಬಿಡಿ. ನಿಮಗೇನು ಗೊತ್ತು ಆ ನಿಮ್ಮ ಅಂದ? ಚನ್ನಪಟ್ಟಣದ ಗೊಂಬೆಗೆ ಅಲಂಕಾರ ಮಾಡಿದಂತಿದೆ. ಈ ನಿನ್ನ ಮೈಮಾಟ ಬೇಲೂರಿನ ಶಾಂತಲೆಯ ಕಳೆ ಎದ್ದು ಕಾಣ್ತಾ ಇದೆ. ಈ ನಿನ್ನ ಮುಖದಲ್ಲಿರುವ ಆ ನಿನ್ನ ನಗು ಸೂರ್ಯನ ಪ್ರಕಾಶ ಮೀರಿಸಿದೆ. ಈ ನಿನ್ನ ಬಾಗಿದ ಹುಬ್ಬುಗಳು, ಕಂಪಿಸುವ ಕಣ್ಣುಗಳು, ಅದರುತ್ತಿರುವ ಆ ನಿನ್ನ ಅದರಗಳು, ತುಂಬಿ ನಿಂತ ಈ ನಿನ್ನ ಯೌವನ, ಬಳಕುವ ಸೊಂಟ, ಸಾರಂಗವನ್ನು ಮೀರಿಸುವ ಈ ನಿನ್ನ ನಡಿಗೆಯನ್ನು ನೋಡಿ ನನಗೆ ಬಾಚಿ ತಬ್ಕೋಬೇಕೆನಿಸ್ತಾ ಇದೆ ಪ್ರಿಯೇ. ಬಾಹ್ಯ ಲೋಕದ ಸೌಂದರ್ಯಕ್ಕೆ ಇವನು ಮಾರು ಹೋಗಿದ್ದಾನೆ. ಇವನಿಗೇನು ಗೊತ್ತು ನಾನು ಭೂಪತಿಯ ಸಂಜೆ ಮಲ್ಲಿಗೆ ಅಂತ. ಚಂದ್ರಕಾಂತ್ ನೋಡಿ, ನೀವು ಈ ರೀತಿ ನನ್ನನ್ನು ಹೊಗಳುತ್ತಾ ಹೋದ್ರೆ ನನಗಂತೂ ತುಂಬಾ ನಾಚಿಕೆ ಆಗತ್ತೆ ಬಿಡಿ. ನೋಡಿ, ನಿಮಗೇನು ಕಡಿಮೆ ಇಲ್ಲ, ನೀವು ಕೂಡ ಯಾವ ಆಕ್ಟ್ರಿಗೇನು ಕಡಿಮೆ ಇಲ್ಲ. ಈ ನಿಮ್ಮ ಲುಕ್ಕಿಗೆ ತಕ್ಕ ಹಾಗೆ ಕಿಕ್ಕು, ಈ ನಿಮ್ಮ ಮಾತು, ನಾನು ಕೂಡ ಈ ನಿಮ್ಮ ಮಾತಿಗೆ ಫಿದಾಗಿ ಹೋಗಿಬಿಟ್ಟಿದ್ದೀನಿ. ಅಬ್ಬಾ, ಹೌದೇನು? ನೋಡು ಪವಿತ್ರ, ಹೆಣ್ಣಿಗೆ ಸೀರೆಯೇ ಅಂದ, ಅದರಲ್ಲಿ ಅಡಗಿರುವುದು ಅವಳ ಅಂದ ಚಂದ. ನಿನ್ನನ್ನು ಈ ಸೀರೆ ಮೇಲೆ ನೋಡಲು ನನ್ನೆರಡು ಕಣ್ಣುಗಳು ಸಾಲದು. ನೀಳವಾದ ಆ ನಿನ್ನ ನಾಗರ ಜಡೆ, ಅದರ ಮೇಲೆ ಮುಡಿದಿರುವ ನೀನು ಮೈಸೂರು ಮಲ್ಲಿಗೆಯ ಕಂಪು ನನ್ನನ್ನು ಗಮನಿಸುತ್ತದೆ. ಆಯಸ್ಕಾಂತದಂತೆ ಸೆಳೆಯುತ್ತದೆ, ಮೈಯಲ್ಲಿ ಬಿಸಿ ಏರುತ್ತಿದೆ. ನೀವೀಗ ಏನಾದರೂ ಸಿಹಿ ಕಾಣಿಕೆಯನ್ನು ನೀಡಲೇಬೇಕು. ಸಿಹಿ ಕಾಣಿಕೆನ? ಹಾಗಾದ್ರೆ ಯಾವ ಸಿಹಿ ಕಾಣಿಕೆ ಬೇಕು ಅಂತ ನೀವೇ ಕೇಳಿ. ಏನಂತ ಕರೆಯಲಿ ನಿನ್ನನ್ನು? ಪ್ರೀತಿಯಿಂದ ನನಗೆ ನೀವು ಪವಿತ್ರ ಅಂತ ಕರೆದ್ರಿ ನನಗೆ ಅಷ್ಟೇ ಸಾಕು. ಯಾಕೆಂದ್ರೆ ನೀವು ಯಾವತ್ತು ಪವಿತ್ರ ಹೋಗಿ ಬಾರಿ ಅಂತ ಕರೆದ್ರಿ ತುಂಬಾ ಸುಂದರವಾಗಿರತ್ತೆ. ಲೇ 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 ಏನು ಅಪ್ಪ ಅಂತ ಕರಿತೀಯ? ಹಾಗಾದರೆ ಪ್ರೀತಿಯಲ್ಲಿ ಹುಟ್ಟುತ್ತದೆ, ಮೂಡಲ್ಲಿ ಬರುತ್ತದೆ. ಸೋ ಸಾರಿ ಚಂದ್ರು, ನೀವು ನನಗೆ ಏನಾದರೂ ಕಾಣಿಕೆ ಕೊಡ್ತೀರಾ? ಹಾಗಾದರೆ ಕಣ್ಣು ಮುಚ್ಚಿಕೋ, ಕೊಡ್ತೀನಿ. ಸೋ ಸ್ವೀಟ್, ತುಂಬಾ ಚೆನ್ನಾಗಿದೆ ನೀವು ಕೊಟ್ಟಿರುವ ನೆಕ್ಲೇಸು.
ಲೇ ಲೇ ಸುರ ಸುಂದರಿ, ನಾ ಕೊಟ್ಟ ಕಾಣಿಕೆಗೆ ಪ್ರತಿಯಾಗಿ ನೀನೇನು ನೀಡಲಾರಿ ಆ ಚೆಲುವೆ. ಓ ಚಂದ್ರು, ಇವತ್ತು ಫೆಬ್ರವರಿ 13 ಅಂದ್ರೆ ಏನು ಅಂತ ಗೊತ್ತಾ? ಕಿಸ್ ಡೇ. ಹಾ, ಅದಕ್ಕೋಸ್ಕರವಾಗಿ ನಿಮ್ಗೆ ತುಂಬಾ ಮುತ್ತು ಕೊಡಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ನನಗೆ. ಎಲ್ಲಿ ನನ್ನ ಹತ್ತಿರ ಬನ್ನಿ. ನನ್ನ ಬೇಡಿ ಬಾರೆ ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮತ್ತು ನೀರು, ಸಿಹಿ ಮತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಗೆ.
ಸಿಹಿ ಮುತ್ತಿನ ಪವಿತ್ರ ಪವಿತ್ರ, ಇಂದು ನೀ ಕೊಟ್ಟ ಈ ಸಿಹಿ ಮುತ್ತು ನನಗೆ ಮತ್ತೇರಿಸಿತು. ಐ ಲವ್ ಯು ಪವಿತ್ರ, ಐ ಲವ್ ಯು. ನಾನು ಇವನಿಗೆ ಪ್ರೀತಿಯಿಂದ ಕೊಟ್ಟಿರೋದು ಸಿಹಿ ಮುತ್ತಲ್ಲ, ಇವನು ನನ್ನ ಕೊರಳಿಗೆ ನಕ್ಲೇಸ್ ಹಾಕಿದ್ದಾನಲ್ಲ, ಅದಕ್ಕೆ ನಾನು ಕೊಟ್ಟಿರುವ ಮುತ್ತು. ನಿನ್ನಂಥ ಬಕರಾಗಿ ಏನು ಅರ್ಥವಾಗಬೇಕು ನಾನು ಅಂಥವಳು ಅಂತ.